ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ನಾನೇ ಕರ್ತಾರ ಅನ್ನುವಂಥ ಭಾವವಿಲ್ಲದೆ ಮತ್ತು ಯಾರ ಬುದ್ಧಿ ಸಾಂಸಾರಿಕ ಪದಾರ್ಥಗಳಲ್ಲಿ ಮತ್ತು ಕರ್ಮಗಳೆಲ್ಲ ಅಂಟ್ಕೊಂಡಿರೋದಿಲ್ವೋ ಅವನು ಈ ಎಲ್ಲ ಲೋಕಗಳನ್ನು ಕೊಂದರೂ ಕೂಡ ವಾಸ್ತವದಲ್ಲಿ ಕೊಲ್ಲೋದಿಲ್ಲ, ಅವನಿಗೇನು ಪಾಪ ಅಂಟ್ಕೊಳ್ಳೋದಿಲ್ಲ. ಆದರೆ ಯಾರ ಮನಸ್ಸಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಕರ್ತಾರ ಭಾವ ಇರುತ್ತೋ ಅಂಥವನು ಯಾರನ್ನಾದರೂ ಒಬ್ಬನನ್ನು ಕೊಂದರೂ ಕೂಡ ಅವನು ಅದರ ಒಂದು ಪರಿಣಾಮವನ್ನು ಅನುಭವಿಸ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಗುಣದ ಸಂಖ್ಯೆ ಮಾಡುವಂಥ ಶಾಸ್ತ್ರಗಳಲ್ಲಿ ಜ್ಞಾನ ಮತ್ತು ಕರ್ಮ ಮತ್ತು ಕರ್ತಾರನೂ ಕೂಡ ಗುಣಗಳ ಭೇದದಿಂದ, ಅಂದರೆ ಅವನು ಮಾಡುವಂಥ ರೀತಿ, ಅವನು ಯೋಚನೆ ಮಾಡೋದಾಗಿರ್ಬೋದು, ಅವನು ಕೆಲಸ ಮಾಡೋದಾಗಿರ್ಬೋದು, 3 ಗುಣಗಳಿದೆಯಲ್ವ, ಆ ಗುಣಭೇದದಿಂದ 3 ರೀತಿಯದ್ದಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನೀನು ನನ್ನಿಂದ ಸರಿಯಾಗಿ ತಿಳ್ಕೊ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾವ ಜ್ಞಾನದಿಂದ ಮನುಷ್ಯ ಬೇರೆ ಬೇರೆ ಎಲ್ಲ ಜೀವಿಗಳಲ್ಲೂ ಕೂಡ ಒಬ್ಬನೇ ಅವಿನಾಶಿ ಪರಮಾತ್ಮ ಭಾವವನ್ನು ವಿಭಾಗರಹಿತ, ಅವನು ಬೇರೆ ಇವನು ಬೇರೆ ಇದು ಬೇರೆ ಅದು ಬೇರೆ ಅಂತ ಯಾವುದನ್ನು ವಿಭಾಗ ಮಾಡದೆ ಸಮಭಾವದಿಂದ ಸ್ಥಿತವಾಗಿರೋದನ್ನು ನೋಡ್ತಾನೋ, ಎಲ್ಲರಲ್ಲೂ ಆ ಭಗವಂತನೇ ಇರೋದನ್ನು ನೋಡ್ತಾನೋ, ಆ ಜ್ಞಾನವನ್ನು ನೀನು ಸಾತ್ವಿಕ ಅಂತ ತಿಳ್ಕೊ. ಈಗ ಒಬ್ಬ ಮನುಷ್ಯ ಅವನ ಮನಸ್ಸಲ್ಲಿ ಭಾವ ಹೇಗಿರುತ್ತೆ, ಎಲ್ಲರಲ್ಲೂ ಆ ಪರಮಾತ್ಮನೇ ಇರೋದು, ಬೇರೆ ಯಾವುದೂ ಇಲ್ಲ. ಆಮೇಲೆ ಎಲ್ಲದರಲ್ಲೂ ಭಗವಂತ ಸಮನಾಗಿದ್ದಾನೆ, ಇವರಲ್ಲಿ ಕಡಿಮೆ ಅವರಲ್ಲಿ ಜಾಸ್ತಿ ಆ ರೀತಿ ಇಲ್ಲ, ಎಲ್ಲರಲ್ಲೂ ಸಮನಾಗಿ ಸ್ಥಿತನಾಗಿರೋದನ್ನು ನೋಡ್ತಾನೋ ಅಂತಹ ಜ್ಞಾನವನ್ನು ಸಾತ್ವಿಕ ಅಂತ ತಿಳ್ಕೊ. ಅದೇ ಯಾವ ಜ್ಞಾನದ ಮೂಲಕ ಮನುಷ್ಯ ಎಲ್ಲ ಜೀವಿಗಳಲ್ಲೂ ಕೂಡ ಬೇರೆ ಬೇರೆ ಭಿನ್ನ ಭಿನ್ನ ಪ್ರಕಾರದ ನಾನಾ ಭಾವವನ್ನು ಬೇರೆ ಬೇರೆ ಅಂತ ತಿಳ್ಕೊಳ್ತಾನೋ, ಅಂದರೆ ಇವ್ರು ಬೇರೆ, ಇದು ಪ್ರಾಣಿ, ಇದು ಪಕ್ಷಿ, ಇವನು ಮನುಷ್ಯ, ಇವನು ಮೇಲು, ಇವನು ಕೀಳು, ಈ ರೀತಿ ಬೇರೆ ಬೇರೆ ಭಾವದಿಂದ ಅದನ್ನು ತಿಳ್ಕೊಳ್ತಾನೋ ಅಂಥ ಜ್ಞಾನವನ್ನು ನೀನು ರಾಜಸ ಅಂತ ತಿಳ್ಕೊ. ಮತ್ತು ಯಾವ ಜ್ಞಾನ ಒಂದು ಕಾರ್ಯರೂಪಿ ಶರೀರದಲ್ಲೇ ಸಂಪೂರ್ಣದ ರೀತಿಯಲ್ಲಿ ಆಸಕ್ತವಾಗಿದೆಯೋ, ಅಂದರೆ ಈಗ ನಾನು ಕೆಲಸ ಮಾಡ್ತಾ ಇರುವಂಥ ಈ ಶರೀರದಲ್ಲೇ ಬರೀ ಆಸಕ್ತಿ ಇರುತ್ತೋ, ಮತ್ತು ಯಾರು ಯುಕ್ತಿನೇ ಇಲ್ಲದವನಾಗಿರ್ತಾನೋ, ತಾತ್ವಿಕ ಅರ್ಥರಹಿತನಾಗಿರ್ತಾನೋ ಮತ್ತು ತುಚ್ಛವಾಗಿರುತ್ತೋ ಅಂಥ ಜ್ಞಾನವನ್ನು ನೀನು ತಾಮಸ ಅಂತ ತಿಳ್ಕೊ. ಬರೀ ಶರೀರ, ಅಂದರೆ ಅವ್ರ ಶರೀರದ ಮೇಲೆ ಮಾತ್ರ ಅವರಿಗೆ ಆಸಕ್ತಿ ಇರುತ್ತೆ, ಇನ್ನು ಯಾವುದೇ ರೀತಿಯ ಯುಕ್ತಿಗಳು ಇರೋದಿಲ್ಲ ಅವನಲ್ಲಿ. ಆಮೇಲೆ ತಾತ್ವಿಕವಾಗಿ ಯಾವುದೇ ಜ್ಞಾನ, ಏನೂ ತಿಳುವಳಿಕೆ ಇರೋದಿಲ್ಲ, ತುಚ್ಛವಾಗಿರುತ್ತಲ್ಲ ಅವನ ಒಂದು ತಿಳುವಳಿಕೆ, ಅಂಥ ಒಂದು ತಿಳುವಳಿಕೆಯನ್ನು ಅಥವಾ ಜ್ಞಾನವನ್ನು ತಾಮಸ ಜ್ಞಾನ ಅಂತ ತಿಳ್ಕೊ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಕರ್ಮ ಶಾಸ್ತ್ರವಿಧಿಯಿಂದ, ಅಂದರೆ ಶಾಸ್ತ್ರಗಳಲ್ಲಿ ಏನು ಹೇಳಿರ್ತಾರೋ ಅದರಿಂದ ನಿಯತಗೊಳಿಸಿದ್ದಾಗಿರುತ್ತೋ, ಮತ್ತು ಕರ್ತೃತ್ವದ ಅಭಿಮಾನ ಇರೋದಿಲ್ವೋ, ಮತ್ತು ಫಲವನ್ನೂ ಕೂಡ ಬಯಸದೇ ಇರುವಂತಹ ಪುರುಷರ ಮೂಲಕ ರಾಗ ದ್ವೇಷ ಇದ್ಯಾವುದೂ ಇಲ್ಲದೆ ಮಾಡಲ್ಪಟ್ಟಿದೆಯೋ ಅದನ್ನು ಸಾತ್ವಿಕ ಅಂತ ಹೇಳಿದ್ದಾರೆ. ಅಲ್ಲಿ ಶಾಸ್ತ್ರವಿಹಿತವಾಗಿರುತ್ತೆ ಅವರು ಮಾಡುವಂಥ ಕೆಲಸಗಳು. ಆಮೇಲೆ ಅವರಲ್ಲಿ ಕರ್ತೃತ್ವ ಭಾವನೂ ಇರೋದಿಲ್ಲ, ಮತ್ತು ಫಲಗಳನ್ನು ಅವರು ಅಪೇಕ್ಷೆ ಪಡೋದಿಲ್ಲ. ಆ ರೀತಿ ಕೆಲಸಗಳನ್ನು ಮಾಡ್ತಾರಲ್ಲ ಅದನ್ನು ಸಾತ್ವಿಕ ಅಂತ ಹೇಳಿದ್ದಾರೆ. ಮತ್ತು ಯಾವ ಕರ್ಮಗಳು ಬಹಳ ಪರಿಶ್ರಮದಿಂದ, ಅಂದರೆ ಕಷ್ಟಪಟ್ಟು ಮಾಡುವಂಥದ್ದಾಗಿರುತ್ತೋ, ಮತ್ತು ಭೋಗಗಳನ್ನು ಬಯಸ್ತಾರೆ ಅವರು ನಮಗಿದು ಬೇಕು ಅಂತ ಇಷ್ಟಪಟ್ಟು ಆ ಒಂದು ಭೋಗವನ್ನು ಭೋಗಿಸೋದಕ್ಕೆ ಅವರು ಕೆಲಸಗಳನ್ನು ಮಾಡ್ತಾರೆ, ಮತ್ತು ಕಷ್ಟಪಟ್ಟು ಕೂಡ ಕೆಲಸ ಮಾಡ್ತಾರೆ. ಮತ್ತು ಅಲ್ಲಿ ಅಹಂಕಾರ ಇರುತ್ತೆ, ನಾನು ನಂದು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಅಹಂಕಾರ ಇರುವಂತಹ ಮನುಷ್ಯರ ಮೂಲಕ ಮಾಡಲ್ಪಡುತ್ತೋ ಆ ಕರ್ಮವನ್ನು ರಾಜಸ ಕರ್ಮ ಅಂತ ಹೇಳಿದ್ದಾರೆ. ಮತ್ತು ಯಾವ ಕರ್ಮದಲ್ಲಿ ಪರಿಣಾಮ ಏನಾಗುತ್ತೆ, ಇದು ನಾವು ಮಾಡಿದಾಗ ಇದರ ರಿಸಲ್ಟು ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಏನೂ ಯೋಚನೆ ಮಾಡಲ್ಲ, ಮತ್ತು ಇದರಿಂದ ತೊಂದರೆ ಆಗುತ್ತಾ ಹಿಂಸೆ ಆಗುತ್ತಾ ಬೇರೆಯವ್ರಿಗೆ ಅದೂ ಯೋಚನೆ ಮಾಡಲ್ಲ, ಮತ್ತು ಸಾಮರ್ಥ್ಯ ಇದೆಯಾ ಇದನ್ನು ಮಾಡೋದಕ್ಕೆ ನನಗೆ ಅದನ್ನು ಯೋಚನೆ ಮಾಡಲ್ಲ. ಕೇವಲ ಏನು ಮಾಡ್ತಾರೆ, ಅವರು ಅಜ್ಞಾನದಿಂದ ಆರಂಭ ಮಾಡ್ತಾರೆ, ಏನೋ ಒಂದು ಮಾಡ್ತಾ ಇರೋದು ನಮ್ಮ ಮನ್ಸಿಗೆ ಬಂತ ಮಾಡೋದು, ಅದರಿಂದ ಏನಾಗುತ್ತೆ ರಿಸಲ್ಟು, ಬೇರೆಯವ್ರಿಗೆ ತೊಂದರೆ ಆಗುತ್ತಾ, ನನಗಿದು ಮಾಡೋಕ್ಕಾಗುತ್ತಾ, ಏನು ಯೋಚನೆ ಮಾಡದೆ ಮಾಡುವಂತಹ ಕೆಲಸ ಇದೆಯಲ್ಲ ಅದನ್ನು ತಾಮಸ ಅಂತ ಹೇಳ್ತಾರೆ.
ಇವಾಗ ಗುಣಗಳ ಭೇದದಿಂದನೂ ಕೂಡ 3 ಭಾಗ ಆಯಿತು. ಕೆಲಸ ಮಾಡ್ತೀವಲ್ವ ಅದು ಕೂಡ 3 ಭಾಗಗಳಲ್ಲಿ ಮಾಡಿದ್ದಾರೆ. ಅಂದರೆ ಸಾತ್ವಿಕವಾಗಿ ಮಾಡುವಂಥದ್ದು, ರಾಜಸಿಕವಾಗಿ ಮಾಡುವಂಥದ್ದು ಮತ್ತು ತಾಮಸಿಕವಾಗಿ ಮಾಡುವಂಥದ್ದು. ಈ ರೀತಿ 3 ಇದೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.